ಎಲ್ಲವೂ ಆಗತ್ತೆ ಅಂತ ಪುನಃ ನಮ್ಮ ಸಾಧು ಮಹಾರಾಜ್ ಹೇಳಿದ್ದಾರೆ. ಸೊ ಪಿನಾಕ ಸಿನಿಮಾ ಬಗ್ಗೆ ಏನ್ ಹೇಳ್ತಾರೆ ನಮ್ಮ ಗೋಲ್ಡನ್ ಮೆಗಾ ಸ್ಟಾರ್ ಗಣೇಶ್ ಜಿ, ನನ್ಗೆ ಯಾವಾಗ ಅನ್ಸೋದೇನಪ್ಪ ಅಂತ ಹೇಳಿದ್ರೆ, ಒಬ್ಬ ಹೀರೋ ಅಂದ್ರೆ ಪರದೆ ಮೇಲೆ ಮಾತ್ರ ಹೀರೋ ಅಲ್ಲ, ಅವ್ರು ಬೆಳೆದ ನಂತರ ಆರೋಗ್ಸೋದು ಮುಖ್ಯ ಅಲ್ಲ. ನಿಮ್ಮ ಕಾಮಿಡಿ ಟೈಮ್ ಇಂದ ಹಿಡಿದು ಪಿನಾಕ ಅವರಿಗೂ ಕೂಡ ನೀವು ಬೆಳೆದು ಬಂದಂತಹ ಪರಿಯನ್ನ ನಿಜವಾಗ್ಲೂ ಅವರನ್ನು ಇಷ್ಟಪಡುವಂಥವ್ರು ಗಮನಿಸ್ಬೇಕು. ಡೆಡಿಕೇಶನ್ ಅಂದ್ರೆ ಹೇಗಿರ್ಬೇಕು, ಸಾಧಿಸ್ಬೇಕು ಅಂದ್ರೆ ಯಾವ ಹಾದಿಯನ್ನ ಹೇಗೆ ಹಿಡಿದು ಹೇಗೆ ತಮ್ಮನ್ನ ತಾವು ರೂಪುಗೊಳಿಸ್ಕೊಂಡು ಸಾಕ್ಬೇಕು. ಹ್ಯಾಟ್ಸ್ ಆಫ್ ಟು ಯು. ಒಬ್ಬ ನಿರೂಪಕ ಈ ಮಟ್ಟಕ್ಕೆ ಬಂದು ಕೂತಿತ್ತು ನಮಗೆ ಹೆಮ್ಮೆ, ನಿರೂಪಣ ಕ್ಷೇತ್ರದಲ್ಲಿ ಇರೋರಿಗೆ ಬಹಳ ಹೆಮ್ಮೆ ಅನ್ಸುತ್ತೆ. ಯಾರು ಏನ್ ಬೇಕಾದ್ರೂ ಆಗ್ಬೋದು, ಅದು ಸಾಧನೆ ಮಾಡ್ಬೇಕು ಅನ್ನೋ ಛಲ ಒಂದಿದ್ರೆ ಅನ್ನೋದಕ್ಕೆ ಗ್ರೇಟೆಸ್ಟ್ ಎಕ್ಸಾಂಪಲ್ ನಮ್ಮ ಗೋಲ್ಡನ್ ಮೆಗಾ ಸ್ಟಾರ್ ಗಣೇಶ್. ಹೋಗೋದು ಏನ್ ಹೇಳ್ತೀರಾ ಸರ್ ಪಿನಾಕ ಬಗ್ಗೆ ಭವಿಷ್ಯ ಈಗ? ಎಲ್ಲರಿಗೂ ನಮಸ್ಕಾರ. ಮಾಧ್ಯಮದವರು ಎಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್. ನೀವೆಲ್ಲರೂ ಬಂದಿದ್ದೀರಿ. ಆ್ಯಂಡ್ ಸ್ಕೂಲ್ ಅವ್ರಿಗೆ, ಹಾಗೆ ನನ್ನ ತಂಡಕ್ಕೆ, ಹಿರಿಯರಿಗೆ, ಕಿರಿಯರಿಗೆ, ಸ್ನೇಹಿತರಿಗೆ ತಾವೆಲ್ಲರೂ ಬಿಲೇಟೆಡ್ ಬರ್ಡೇ ವಿಶಸ್ ಅಂತ ಹೇಳಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ತಂದಿದ್ದಾರೆ. ನಾನು ಅನ್ಕೊಂಡಿಲ್ಲ ಇಷ್ಟು ಜೋರಾಗಿ ಮಾಡ್ತೀನಿ ಅಂತ. ಮೇಡಮ್ ಥ್ಯಾಂಕ್ ಯು ವೆರಿ ಮಚ್. ನೀವು ಹೇಳಿದ್ರಿ ಸಾಧನೆ ಮಾಡೋದಕ್ಕೆ ಛಲ ಖಂಡಿತವಾಗಿ ಎಲ್ಲ ಇರಬೇಕು, ಬಟ್ ದೇವರ ಆಶೀರ್ವಾದನೂ ಬೇಕು. ಅವನ ಆಶೀರ್ವಾದ ಇದೆ, ಏನೂ ಆಗಲ್ಲ ಅಂತ ನಂಬೋನು. ಕಷ್ಟ ಎಲ್ಲರೂ ಬೀಳ್ತೀವಿ, ಮೇಲ್ ಬರಬೇಕು ಅಂತ ಎಲ್ಲರೂ ಪ್ರಯತ್ನ ಮಾಡ್ತೀವಿ. ದಿನ ಬೆಳಗಾದ್ರೆ ಎಲ್ಲರೂ ಕೆಲಸಕ್ಕೆ ಬರ್ತೀವಿ, ಬಟ್ ಸಾಧನೆಗೆ ಛಲ ಬೇಕೇ ಬೇಕು, ಅದಿಲ್ಲದೆ ಆಗಲ್ಲ. ಅದರ ಜೊತೆಯಲ್ಲಿ ತಂದೆ ತಾಯಿಯ ಆಶೀರ್ವಾದ, ಹಿರಿಯರ ಆಶೀರ್ವಾದ, ಅಭಿಮಾನಿಗಳ ಆಶೀರ್ವಾದ, ದೇವರ ಆಶೀರ್ವಾದ ಇದ್ರೆ ಮಾತ್ರ ಬೆಳೆಯಕ್ಕಾಗೋದು. ಅದನ್ನ ನಾನು ತುಂಬಾನೇ ನಂಬಿದ್ದೀನಿ. ಸಾಧು ಸರ್ ಹೇಳಿದ್ರು ತುಂಬಾ ದೇವರು ನಂಬ್ತಾರೆ ಅಂತ. ಹೌದು, ನನ್ನ ದೇವರನ್ನ ನಾನೇ ನಂಬ್ತೀನಿ. ಬೇರೆ ಯಾರು ನಂಬಬೇಕು, ಯಾಕೆ ನಂಬಬೇಕು, ನಂಬಾರ್ದು ನನಗೆ ಬೇಕಾಗಿಲ್ಲ. ನನಗೆ ಒಂದು ದೇವರು ಅನ್ನೋದಕ್ಕಿಂತ ಏನೋ ಒಂದು ಶಕ್ತಿ ಇದೆ, ಅದು ನಮ್ಮನ್ನು ಕಾಪಾಡ್ತಿದೆ ಅಂತ ನಾನು ಖಂಡಿತವಾಗ್ಲೂ ನಂಬ್ತೀನಿ. ಅದು ಎಲ್ಲಿ ಬೇಕಾದ್ರೆ ನಿಂತ್ಕೊಂಡಿರ್ತೀನಿ ಸರ್. ಇವತ್ತು ಗಣೇಶು, ಗೋಲ್ಡನ್ ಸ್ಟಾರು, ಕಾಮಿಡಿ ಟೈಮು, ಗೋಲ್ಡನ್ ಮೆಗಾ ಸ್ಟಾರು, ಇದೆಲ್ಲ ದೇವರ ಆಶೀರ್ವಾದ, ದೊಡ್ಡವರ ಆಶೀರ್ವಾದ ಅಂತಾನೆ ನಂಬ್ತೀನಿ. ಅಂಡ್ ಈ ಸಿನಿಮಾ ಆಗೋದಕ್ಕೂ ಅದೇ ಕಾರಣ ಅಂತಾನೆ ಹೇಳ್ತೀನಿ ನಾನು. ನಮ್ಮ ಮನೆ ದೇವರು ಈಶ್ವರ, ನೀವು ನೋಡಿರ್ತೀವಿ ಸಿನಿಮಾಲಿ ನಾನು ಟ್ಯಾಟು ಹಾಕೊಂಡಿದ್ದೀನಿ ಇಲ್ಲಿ. ಸೊ ಈಶ್ವರ ಅಂದ್ರೆ ನನಗೆ ಬಹಳ ಇಷ್ಟ. ಸೊ ಈ ಪಿಕ್ಚರ್ ಆಗ್ಬೇಕಾದ್ರೆ ನಾವೆಲ್ಲ ಕೂತ್ಕೊಂಡು ಮಾತಾಡ್ತಿದ್ವಿ. ನಮ್ಮ ಮಕ್ಕಳು ಕಾರ್ತಿಕೇಯ ಟು ಕೃಷ್ಣನ್ ಪಿಕ್ಚರ್ ಬಂದಾಗ ಪದೇ ನೋಡ್ತಾ ಇದ್ರು. ಪಾಪ ಇದು ನೋಡಿ ಪಾಪ ಚೆನ್ನಾಗಿದೆ. ನಾನು ಡಿಸ್ಕಷನ್ ಆದಾಗ ಸೊ ಯಾಕೆ ನಾವು ಕೂಡ ಮಾಡಬಾರ್ದು ಅಂತ ಡಿಸ್ಕಷನ್ ಅಲ್ಲಿ ಬಂತು. ಆ್ಯಂಡ್ ದ ವೇ ಪ್ರೊಡಕ್ಷನ್ ಹೌಸ್ ಅವರು, ವಿಶ್ವ ಅವರು, ನಮ್ಮ ಧನು ಅವರು ಆ್ಯಂಡ್ ವಿಜಯ ಮ್ಯಾಮ್ ಇವರೆಲ್ಲ ತಗೊಂಡು ಹೋಗಿದ್ದ ರೀತಿ ಎಲ್ಲ ಥ್ಯಾಂಕ್ ಯು ವೆರಿ ಮಚ್ ನಿಮ್ಗೆ. ಬಿಕಾಸ್ ನಾನು ಅನ್ಕೊಂಡಿಲ್ಲ ಈ ಲಾರ್ಜ್ ಸ್ಕೇಲ್ ಅಲ್ಲಿ ನಾನು ಮಾಡ್ಬಿಡ್ತೀನಿ, ಇವರೆಲ್ಲ ಸೇರ್ಕೊಂಡು ಲಾರ್ಜ್ ಸ್ಕೇಲ್ ಅಲ್ಲಿ ಹೇಗೆ ಮಾಡ್ಬಿಡ್ತಾರೆ ಅಂತ. ನಾನು ನಿಜ ಹೇಳ್ತಾ ಇದ್ದೀನಿ. ಈ ಸ್ಕ್ರಿಪ್ಟ್ ಹೇಳೋದು ನಾನು ಕೇಳಿದೆ, ಬಜೆಟ್ ಅಷ್ಟೆಲ್ಲ ಹಾಕ್ಬೇಡಿ, ನೋಡಿ ನಮ್ಮ ಪಾಪ ಪೀಪಲ್ಸ್ ಮೀಡಿಯಾ ಅವ್ರು ಬರ್ತಿದ್ದಾರೆ, ಒಂದಿಷ್ಟು ಬಜೆಟ್ ಅಲ್ಲಿ ಮಾಡೋಣ, ಬಂದವರು ಖುಷಿ ಆಗ್ಬೇಕು, ನಮ್ಮ ಕನ್ನಡ ಪಿಕ್ಚರ್ ಮಾಡ್ತಿದ್ದಾರೆ, ಅವರು ಖುಷಿಯಾಗಿ ಹೋಗ್ಬೇಕು ಅಂತ. ನಾನು ಮೇಡಮ್ ಅವ್ರನ್ನ ಕರೆದೆ, ವಿಶ್ವಾಸನೂ ಸರ್ ನೀವು ಹೇಳ್ತಿರೋ ಬಜೆಟ್ ಇದೆಯಲ್ಲ ಅದು ತುಂಬಾ ಇದೆ ಅಂತ. ಅದಕ್ಕೆ ಮೇಡಮ್ ಅವ್ರು ಒಂದು ಹೇಳಿದ್ರು ನನಗೆ, ನಮ್ಮ ಮನೇಲಿ ಕೂತಿದ್ವಿ, ಸರ್ ನಿಮ್ಮ ಮುಂಗಾರು ಮಳೆ ಎಷ್ಟು ಮಾಡಿದೆ ಸರ್ ಅವತ್ತು 2006 ಅಲ್ಲಿ, ಈಗ 2024 ಅಲ್ಲಿ ಇದ್ದೀವಿ ಸರ್, ನಾವು ಮಾಡೋಣ ಸರ್, ದೇವರ ಆಶೀರ್ವಾದ ಇದ್ರೆ ಖಂಡಿತವಾಗ್ಲೂ ನಾಟ್ ಬಾದರ್ಡ್ ಅಬೌಟ್ ಬಜೆಟ್, ನಾವು ಚೆನ್ನಾಗಿ ತೋರ್ಸೋಣ ಸರ್, ನೀವೇನು ಅನ್ಕೊಂಡಿದ್ರೆ ಅದನ್ನ ತೋರ್ಸೋಣ ಅಂತ. ಅದೇ ತರ ಮಾಡಿದ್ದಾರೆ ಸಿನಿಮಾ ಕೂಡ. ಪ್ರತಿ ಸ್ಕೆಡ್ಯೂಲ್ ಆಗಿದ ತಕ್ಷಣ ನೆಕ್ಸ್ಟ್ ಸ್ಕೆಡ್ಯೂಲ್ ಬರೋದಲ್ಲ ನನ್ನ ಭಯ, ಏನ್ ತರ್ತಾರೋ ಹೊಸದೀಗ ಅಂತ. ಕ್ಲೈಮ್ಯಾಕ್ಸ್ ತಂದ್ರು, ಐ ವಿಲ್ ಬಿ ವೆರಿ ಫ್ರಾಂಕ್ ವಿತ್ ಯು, ಓವರ್ ಆಗಿ ಹೇಳಲ್ಲ ನಾನು. ಆ ಕ್ಲೈಮ್ಯಾಕ್ಸ್ ಅವ್ರು ಹೇಳಿದ ರೀತಿ ಇದೆಯಲ್ಲ, ನನಗೆ ಹೇಗಿದ್ರು ಕ್ಯಾಪ್ಚರ್ ಮಾಡ್ತಾರೆ ಈ ಕ್ಲೈಮ್ಯಾಕ್ಸ್ ನ ಅಂತ ತಲೆಯಲ್ಲಿ. ಹ್ಯಾಕ್ ಕ್ಯಾಪ್ಚರ್ ಮಾಡ್ಬೋದು ಈ ಕ್ಲೈಮ್ಯಾಕ್ಸ್ ನ? ಇವರು VFX ಬೇಕು, ಮ್ಯೂಸಿಕಲಿ ಕೂಡ ಬಿಲ್ಡ್ ಮಾಡಬೇಕು, ಆ ಸೆಟ್ ಹಾಕ್ಬೇಕು, ಪರ್ಫಾರ್ಮೆನ್ಸ್ ಕೂಡ ಅಲ್ಲಿ ಬೇಕು. ಆ 12 ನಿಮಿಷದ ಕಾಲ
ಒಂದು 22 ದಿನ ಬರೀ 12 ನಿಮಿಷ ಕ್ಲೈಮ್ಯಾಕ್ಸ್ಗೆ ಶೂಟ್ ಮಾಡಿದ್ವಿ. ಐ ಥಿಂಕ್ ಇಡೀ ಸಿನಿಮಾ ಅಂಡ್ ಇದೇನು ಪಿನಾಕನ ಪೂರ್ತಿ ಹೆಸರು ಹೇಳ್ಬಿಡ್ಲ, ಚಾರುಕೇಶ ಪಿನಾಕ ಅಂತ. ಚಾರುಕೇಶ ಪಿನಾಕ ರಾಜನ ರಾಜ್ಯ, ಅದ್ರ ಜೊತೆ ಇವತ್ತಿನ ಟೈಮ್ಗೆ ಕ್ಲೈಮ್ಯಾಕ್ಸ್ ತೋರಿಸೋದಿದೆಯಲ್ಲ, ಹೇಗೆ ಮಾಡ್ತಾರೆ, ಹೇಗೆ ಕ್ಯಾಪ್ಚರ್ ಮಾಡ್ತಾರೆ ಅನ್ನೋದು ನನ್ನ ಪ್ರಕಾರ ಅದು ಏನು ಫ್ಲಾಶ್ ಬ್ಯಾಕ್ ಇದೆಯೋ ಅದೇ ಹ್ಯೂಜ್ ಎಪಿಸೋಡ್ ಅಂತ. ಒಂದು 6 ತಿಂಗಳು ಕಾಣಿಸ್ಕೊಳ್ಳೇ ಇಲ್ಲ ಯಾರು ನನಗೆ. ನಾವು ವಾರಕ್ಕೊಂದ್ಸಲಿ ಫೋನ್ ಮಾಡಿ ಸರ್ ಬರ್ತಾ ಇದೀವಿ ಅಂತ. ಸೊ ಆ ಕ್ಲೈಮ್ಯಾಕ್ಸ್ ನಾನು ಖಂಡಿತವಾಗ್ಲೂ ನನ್ನ ಸಿನಿಮಾ ಅಂತಲ್ಲ, ಎಲ್ಲೂ ನೋಡಿಲ್ಲ ಆ ಥರ ಕ್ಲೈಮ್ಯಾಕ್ಸ್. ಹೋಪ್ ಆಡಿಯನ್ಸ್ಗೂ ನನ್ನ ಪ್ರಕಾರ ಅದೊಂದು ಎಕ್ಸ್ಪೀರಿಯನ್ಸ್ ಖಂಡಿತವಾಗ್ಲೂ ಆಗುತ್ತೆ. ಅದೊಂದು ಡಿವೋಷನಲ್, ಒಂದು ಥ್ರಿಲ್ಲಿಂಗ್ ಎಪಿಸೋಡ್ ಆಗಿರುತ್ತೆ. ಫ್ಯಾಂಟಸಿ, ಡಿವೋಷನಲ್, ಫ್ಯಾಂಟಾಸ್ಟಿಕ್ ಆಗಿ ಮಾಡಿದ್ದೀವಿ. ಪರ್ಸ್ನಲಿ ಆಸ್ ಅ ಆಕ್ಟರ್ ನಾನು ಕೂಡ ಆ ಎಪಿಸೋಡ್ನ ನೋಡಕ್ ಕಾಯ್ತಾ ಇದ್ದೀನಿ, ಹೇಗೆ ಬಂದಿರ್ಬೋದು ಇದು ಅಂತ. ಸೊ ಹೋಲ್ ಸಿನಿಮಾನ ಪೂರ್ತಿ ತಂಡ ತಗೊಂಡು ಹೋಗಿದೆ. ನಾನು ಇದರಲ್ಲಿ ನಾಯಕ ನಟನಾಗಿ ಆಕ್ಟ್ ಮಾಡಿದ್ದೀನಿ ಅಷ್ಟೇ. ಹರಿಯವರ ಮ್ಯೂಸಿಕ್ಕು, ಧನು, ನಮ್ಮ ಹೀರೋಯಿನ್ನು, ಒಟ್ಟಾರೆ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಪ್ರೆಸೆಂಟ್ ಎಪಿಸೋಡ್ ಅಲ್ಲಿ ಇದರ ಕೂಡ ಅವರು ನಮ್ಮವರು ತುಂಬಾ ಇವ್ರ ಬಗ್ಗೆ ಏನು ಮಾತಾಡ್ಬೇಕಾಗಿಲ್ಲ. ಬಿಕಾಸ್ ನಾನು ಇವ್ರು ಇರ್ಬೇಕು ಅಂತ ಯಾಕೆ ಹೇಳ್ತೀನಿ ಅನ್ನೋದಕ್ಕೆ ಒಳ್ಳೆಯವರೇನಲ್ಲ. ಯಾಕೆ ಹೇಳ್ತೀನಿ ಅಂದ್ರೆ ಇವ್ರ ಜೊತೆ ಆಕ್ಟ್ ಮಾಡ್ತಿದ್ರೆ ನನಗೆ ಕಲಿಯುವಂತ ತುಂಬಾ ಇರುತ್ತೆ. ಇವರ ಎಕ್ಸ್ಪೀರಿಯನ್ಸ್, ಇವ್ರು ಮಾಡಿರೋ ಸಿನಿಮಾಗಳು, ಇವ್ರು ಇಂಥ ಪ್ರೊಡಕ್ಷನ್ ಹೌಸು, ಡೈರೆಕ್ಟರ್ಸ್, ಇವ್ರ ಜೊತೆ ಆಸ್ ಎ ಹೀರೋ ನಾನು ವರ್ಷಕ್ಕೆ 2 ಸಿನಿಮಾ, 3 ಸಿನಿಮಾ, 3 ಡೈರೆಕ್ಟರ್, 3 ಪ್ರೊಡ್ಯೂಸರ್ ಆ ಥರ ನೋಡ್ತೀನಿ. ಬಟ್ ಇವರು ವರ್ಷದಲ್ಲಿ 60 ಡೈರೆಕ್ಟ್ರು, 80 ಡೈರೆಕ್ಟರ್ಸ್, ಇವ್ರು ತುಂಬಾನೇ ಎಕ್ಸ್ಪೀರಿಯನ್ಸ್ ಇರುತ್ತೆ. ಸೊ ಇವ್ರ ಜೊತೆ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ನನ್ನ ಸ್ವಾರ್ಥ ಏನು ಅಂದ್ರೆ, ನನಗಿಂತ ಬಹಳ ದೊಡ್ಡವರು, ಸಾಧನೆಯಲ್ಲಾಗಿರ್ಬೋದು, ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಪರ್ಫಾರ್ಮೆನ್ಸ್ ಅಲ್ಲಿ ಆಗಿರ್ಬೋದು. ಸೊ ಇವ್ರ ಜೊತೆ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ನಾನು ಬಹಳ ಕಲಿತೀನಿ. ಸೊ ಇವರಿಂದ ಬಹಳ ಕಲ್ತಿದ್ದೀನಿ. ಇವತ್ತು ಸಿನಿಮಾ ನಾವೇನೇ ಡೈಲಾಗ್ ಹೇಳಿದ್ರು ಕೂಡ ಪೌರಾಣಿಕ ಆಗಿರ್ಬೋದು, ಭಕ್ತಿ ಆಗಿರ್ಬೋದು, ಇವತ್ತಿನ ಡೈಲಾಗ್ ಆಗಿರ್ಬೋದು ಕಾಲೇಜಲ್ಲಿ ಮಾಡಿದ್ದೀವಿ. ಬಟ್ ಅದೇ ಇಟ್ಕೊಂಡು ಬರೋಕ್ಕಾಗಲ್ಲ. ಸೊ ಇವ್ರ ಜೊತೆ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ತುಂಬಾ ಕಲಿತೀನಿ ಅಂತ ಇರಬೇಕು. ಸಾಧುವರು ರಘು ಇರ್ಬೇಕು, ರಘುಮ ಇರ್ಬೇಕು ಸಿನಿಮಾಲಿ ಅಂತ ಹೇಳ್ತೇನೆ. ರವಿ ಸರ್ ಬಹಳ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ನಮ್ಮ ಮಂತ್ರಿಗಳಿಗೆ ಪಿಕ್ಚರ್ ಅಲ್ಲಿ. ರೋಬೋ ಗಣೇಶ್ ಫ್ಯಾಂಟಾಸ್ಟಿಕ್ ಪರ್ಫಾರ್ಮೆನ್ಸ್, ಎಂಥ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ವಿಲನ್ ಆಗಿ ಅಂದ್ರೆ ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಅಂಡ್ ಆಲ್ ದ ಬೆಸ್ಟ್ ಗಣೇಶ್ ಅವರಿಗೆ. ಸೊ ಒಟ್ಟಾರೆ ಸಿನಿಮಾ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಯಾಕಂದ್ರೆ ನಮಗೂ ಕೂಡ ಬಹಳನೇ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಕೊಟ್ಟಿದೆ. 40-45 ತಿಂಗಳ ಫ್ಲಾಶ್ ಬ್ಯಾಕ್ ಶೂಟಿಂಗ್ ಆಗಿರ್ಬೋದು, ದಿನಕ್ಕೆ 2-3 ಸಾವಿರ ಜನ, 2,500 ಜನ ಅಲ್ಲಿ ಇರ್ತಿದ್ವಿ. ಸೊ ವೇಕಪ್ ಟೈಮ್ ಬಂದು ದಿನ 4 ಗಂಟೆ ಇರೋದು. ಸೊ 4 ಗಂಟೆಗೆ ಎದ್ದು ಎಕ್ಸರ್ಸೈಸ್ ಎಲ್ಲ ಮುಗಿಸ್ಕೊಂಡು ಲೊಕೇಶನ್ ಅಲ್ಲಿ ನಾನು 6:30-7 ಕೂತ್ಕೋತಿದ್ದೆ. ಅಂಡ್ ಅವತ್ತಿಂದೇನು ನಾವೆಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡ್ತಿದ್ದೆ, ಇವತ್ತು ಇಷ್ಟಿದೆ, ಹೌ ಕ್ಯಾನ್ ವಿ ಅಚೀವ್ ದಿಸ್. ಇದೇ ಒಂದು ಅರ್ಧ ಗಂಟೆ 1 ಅವರ್ ಆಗುತ್ತೆ ನಮಗೆ. ಸೊ ಹೀಗೆ ಮಾಡೋಣ ಅಂತೇಳಿ ಪ್ಯಾಕಪ್ ಆದ್ಮೇಲೆ 1 ಅವರ್ ಅಲ್ಲೇ ಇರ್ತಿದ್ದೆ ನಾನು. ಇದೇನೋ ಬ್ಯಾಲೆನ್ಸ್ ಇದೆ ಮೇಡಮ್, ಇದು ಹೇಗೆ ತಗೊಳ್ಳೋದು ಅಂತ. ಸೊ ಇಟ್ ವಾಸ್ ಫ್ಯಾಂಟಾಸ್ಟಿಕ್. ನನಗೂ ಒಂದು ಹೊಸ ಎಕ್ಸ್ಪೀರಿಯನ್ಸು ಅಂಡ್ ಆಡಿಯನ್ಸ್ಗೂ ಆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಅಂತ ಎಲ್ಲ ನನಗೆ ನಂಬಿಕೆ ಇದೆ. ಸೊ ಥ್ಯಾಂಕ್ ಯು ವೆರಿ ಮಚ್ ನೀವೆಲ್ಲ ಬಂದಿದ್ದಕ್ಕೆ. ಇದು ಬರೀ ಟೀಸರ್, ಜಾಸ್ತಿ ಏನು ತೋರಿಸ್ಬೇಡಿ ಅಂತ ಹೇಳಿದ್ದಾರೆ. ಐ ಥಿಂಕ್ ಇನ್ನೊಂದು ಟ್ರೈಲರ್ ಬಿಡ್ಬೋದು ಅಷ್ಟೇ. ಸುಮ್ಮನೆನಾ? ಆ ಟ್ರೈಲರ್ ನೀವು ಇರ್ತೀರಾ? ಬೇಕಲ್ಲ? ಈ ಟೀಸರ್ ಇದೆಯಲ್ಲ, ಅದಕ್ಕೆ ಡೈರೆಕ್ಟ್ ಹೇಳಿದೆ ಈಗ ಟ್ರೈಲರ್ ಅಲ್ಲಿ ಇವರು ಇರ್ತಾರೆ. ಬೇಕಲ್ಲ? ಬೇಕು. ಸೊ ಗುಡ್ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ
ಸೊ ಥ್ಯಾಂಕ್ ಯು. ಟೀಸರ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ನಿಮ್ಮೆಲ್ಲರೂ ಪ್ರೀತಿ ಆಶೀರ್ವಾದ ಇರಲಿ. ಥ್ಯಾಂಕ್ ಯು ವೆರಿ ಮಚ್. ಸರ್ ಬೃಂದಾವಿಹಾರಿ ಇದು ಎರಡು ಒಂದೇ ತಿಂಗಳಲ್ಲಿ ಡಿಸೈಡ್ ಆಗಿದೆ. ನೀವು ಬರ್ತಿರಲ್ಲ ಅಥವಾ ಅವ್ರು ಬರ್ತಾರಾ? ಸರ್ ಇದು ಸೆಕೆಂಡ್ ಬರುತ್ತೆ. ಅವ್ರು 16th ಅಂತ ಹೇಳಿದ್ದಾರೆ. ಲೆಟ್ ಅಸ್ ಇನ್ನೊಂದು 3 ತಿಂಗಳಿದೆ. ಏನಕ್ಕೆಂದ್ರೆ ಅದಲು ಬದಲಾಗುವ ಸಾಧ್ಯತೆಗಳು ಸಾಕಷ್ಟು ನೋಡಿದೀವಿ. ಇದು ಮುಂದಕ್ಕೆ ಹೋಗ್ಬೋದಲ್ಲ ಅಥವಾ ಅದು ಬರುತ್ತೆ? ವಿ ಡೋಂಟ್ ನೋ ಎನಿಥಿಂಗ್ ಸರ್ ರೈಟ್ ನೌ. ನಮ್ಮ ದಿನಾಂಕ ಫಸ್ಟ್ ಇಂದನೂ ಅಕ್ಟೋಬರ್ ಅಂತಾನೆ ಅನ್ಕೊಂಡಿರೋದು. ಸೊ ವೆಲ್ಕಮ್. ಅದು 16th ಅಂತ ಹಾಕಿದ್ರೆ 2 ವಾರ ಅಲ್ವಾ? ಅದು 2 ನಮ್ಮ ಸಿನಿಮಾ ನಗರಿ ಸರ್. ಯಾಕೆ ಗೊಂದಲ ಅಂತ? ಮಾಡಿಲ್ಲ ಅಂತೀರಾ? ಗೊಂದಲ ಯಾಕೆ ಬರ್ತೀರಾ? ಗೊಂದಲ ಯಾಕೆ? 2 ವಾರ ಗ್ಯಾಪ್ ನಿಮ್ಮ ಸಿನಿಮಾಗಳು 2 ಸಿನಿಮಾಗಳು ಬೇಕಾ ಅಂತ ಸರ್? ಲೆಟ್ ಅಸ್ ಸಿ ಸರ್. ಇನ್ನು 3 months we have. ಮೇಡಮ್ ಸಾಧು ಸರ್, ಪ್ರಶ್ನೆ, ಈ ಪ್ಯಾನ್ ಇಂಡಿಯಾ ಹೆಸರಲ್ಲಿ ಫಿಲಂಗೆ ಒಂದು ಪ್ರೆಷರ್ ಆಗ್ತಾ ಇದೆ. ಫಿಲಂ ಮೇಲೆ ನೀವು ಪ್ರೆಷರ್ ಆಗ್ತಾ ಇದ್ದೀರಾ. ಈ ಯಾಕೆ ಇವಾಗ ನೀವೇ ಎಕ್ಸಾಂಪಲ್ ಕೊಟ್ರಿ, ರವಿಚಂದ್ರನ್ ಎಲ್ಲಾದ್ರೂ ಕರ್ಕೊಂಡ್ ಬಂದ್ರು ಅಂತ. ಅವಾಗ ಅವರು ಎಲ್ಲಾ ಕಡೆ ಹೋಗಿ ಅವ್ರೇನ್ ಪ್ರಚಾರ ಮಾಡಲಿಲ್ಲ. ಸಿನಿಮಾ ಹೋಯ್ತು, ಜನ ಇವಾಗ ಯಾಕೆ ಸಡನ್ ಆಗಿ ಪ್ಯಾನ್ ಇಂಡಿಯಾ ಅಂತ? ನಮ್ಮ ಕರ್ನಾಟಕದಲ್ಲೇ ನಾವು ಅದನ್ನ ಹೇಗೆ ಗಟ್ಟಿಗೊಳಿಸ್ಕೋಬೇಕಾ? ಮೇಡಮ್ ನಾನು ಹೇಳ್ತೀನಿ. ಓಕೆ, ನನ್ನ ಪರ್ಸನಲಿ ಮೇಡಮ್, ನಿಮಗೆ ಪ್ರೆಷರ್ ಆಗುತ್ತೆ ಆಸ್ ಅನ್ ಆಕ್ಟರ್ when they say pan India, the pressure on you, ಅದ್ರ ಬಗ್ಗೆ ಕೇಳಿ. ಮೇಡಮ್ ನನ್ನ ಪಾಯಿಂಟ್ ಆಫ್ ವ್ಯೂ ಹೇಳ್ತೀನಿ. ನನಗೆ ಮೊದಲು ನನ್ನ ಕನ್ನಡ ಸಿನಿಮಾ ಇಲ್ಲಿ ಹಿಟ್ಟಾದ್ರೆ ಪ್ಯಾನ್ ಇಂಡಿಯಾ. ನಾನು ಇದನ್ನು ಹೇಳಬೇಕು ಬರೋದು ಗೊತ್ತಿಲ್ಲ, ಬಟ್ ಹೇಳ್ಬಿಡ್ತೀನಿ. ಈ ಪಿಕ್ಚರ್ ಶೂಟಿಂಗ್ ಆದಾಗಿಂದ ನಾನಾಗ್ಲಿ, ವಿಜಯ ಮೇಡಮ್ ಆಗ್ಲಿ, ಧನು ಆಗ್ಲಿ ಫಸ್ಟ್ ಇಂದ ಮಾತಾಡಿದ್ದು ಫಸ್ಟ್ ನಾವು ಕನ್ನಡ ರಿಲೀಸ್ ಮಾಡ್ತಾ ಇದ್ದೀವಿ. ಚೆನ್ನಾಗಾದ್ರೆ ಬೇರೆ ಭಾಷೆ ಮಾಡೋಣ. ಕರೆಕ್ಟ್ ಮೇಡಮ್? ಇವಾಗ ನಾವು ತುಂಬಾ ಸಲ ಮಾತಾಡಿದ್ವಿ. ನಾನು ಕನ್ನಡದ ನಟ ಮೇಡಮ್. ನನಗೆ ಎಂತ ಪ್ಯಾನ್ ಇಂಡಿಯಾ ಬಂದ್ರು ಕೂಡ ನಾನು ಕನ್ನಡದ ನಟನೆ. ಕನ್ನಡ ನಟನಾಗೆ ಉಳಿಬೇಕು ಅಂತ ನಮ್ಮ ಆಸೆ ಸರ್. ಥ್ಯಾಂಕ್ ಯು ಮೇಡಮ್. ಈಗ ಒಂಥರ ಗೊಂದಲ, ಈ ಮಲ್ಟಿ ಸ್ಟಾರ್, ಈ ಪ್ಯಾನ್ ಇಂಡಿಯಾ ಅಂತ ಹೇಳ್ಬಿಟ್ಟು ಎಲ್ಲೆಲ್ಲೋ ಹೊರಟೋಗ್ತಾ ಇದ್ದಾರೆ. ಅದಕ್ಕೆ ನೀವು ಕನ್ನಡದಾಗಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಸೊ ಪ್ಯಾನ್ ಇಂಡಿಯಾ ಪ್ರೆಷರ್ ನನ್ಗೆ ಗೊತ್ತಿಲ್ಲ ಮೇಡಮ್. ಬಟ್ ಒಬ್ಬ ಕನ್ನಡದ ನಟನಾಗಿ ನಾನು ಯಾವಾಗಲೂ ಕನ್ನಡದ ನಟನಾಗಿ ಯಾಕೆ ಇಷ್ಟಪಡ್ತೀನಿ. ನನ್ನ ಸಿನಿಮಾಗಳು ನನಗೆ ತೊಂದರೆ ಇಲ್ಲ. ಬಿಸ್ನೆಸ್ ಪರ್ಸ್ಪೆಕ್ಟಿವ್, ಪ್ರೊಡಕ್ಷನ್ ಪರ್ಸ್ಪೆಕ್ಟಿವ್, ರೆವಿನ್ಯೂ ಪರ್ಸ್ಪೆಕ್ಟಿವ್ ಚೆನ್ನಾಗಾದ್ರೆ ಎಲ್ಲ ಕಡೆ ಹೋಗ್ಲಿಲ್ವಾ? ನನ್ನ ಜನ ನನ್ನ ಗೋಲ್ಡನ್ ಸ್ಟಾರ್ ಮಾಡಿದ್ದಾರೆ. ಇವ್ರು ಹೇಳಿದ್ದಾರೆ ಆಂಕರ್ ಕಾಮಿಡಿ ಟೈಮ್ ಗಣೇಶ್ ಇಂದ ಗೋಲ್ಡನ್ ಸ್ಟಾರ್, ಗೋಲ್ಡನ್ ಮೆಗಾ ಸ್ಟಾರ್ ಮಾಡಿರ್ತಾರೆ. ಇಲ್ಲೇ ಇರ್ತೀನಿ ಮೇಡಮ್. ಮೇಡಮ್ ಅದು ಬೃಂದಾವಿಹಾರಿಯಿಂದ ಸ್ಟಾರ್ಟ್ ಮಾಡಿದ್ರು ಮೇಡಮ್. ಒಂದೊಂದು ಅಧ್ಯಾಯ ಅಂತ ಇದೊಂದು ಇಲ್ಲಿ ಚೆನ್ನಾಗಿರ್ಲಿ ಅಂದ್ರು. ಅವರೇ ಎಲ್ಲ ಕೊಟ್ಟಿದ್ದು, ಇದು ಕೊಟ್ರು. ನಮ್ದು ಇನ್ಕಮಿಂಗ್ ಜಾಸ್ತಿ, ಅವ್ರಿಗೂ ಕಮ್ಮಿ. ಯಾರು ಏನೇ ಕೊಟ್ಟರು ತಗೋತಿದ್ದಾರೆ. ಅವ್ರಿಗೆ ಪ್ರೀತಿಯಿಂದ ಹೇಳಿದಾರೆ ಸರ್. ಇಲ್ಲ 20 years ಆಫ್ ಜರ್ನಿ ನಾವೇನ್ ಮಾಡಿದ್ವಿ ಅದೊಂದು ಜರ್ನಿ ಆಗಿತ್ತು. ಸೊ 20 years ಆದ್ಮೇಲೆ ಒಂದು ಆಸ್ ಅ ಆಕ್ಟರ್ ಕೂಡ ಲವ್ ಸ್ಟೋರಿ ನನಗೆ ಅನ್ಸುತ್ತೆ. ಮಗ ಬಂದಿದ್ದಾನೆ, ಮಗಳು 16-17 ಆಯ್ತು, ತಿರ್ಗಾ ಹುಡುಗಿಯಿಂದ ಸುತ್ತಾರು, ತಿರ್ಗಾ ಇಲ್ಲ ಕಣ್ರಿ ಬಿಡಬೇಡಿ ನನಗೆ ಒಂಥರ ಈಗ. ಮೇಡಮ್ ನಾನು ಹೇಳಿದ್ದಲ್ಲ, ಒಂದೇನೋ ನಂಬ್ತೀನಿ ನಾನು. ಲೇಟಾಗಿ ಬರೋದು ಶಾಶ್ವತವಾಗಿ ಉಳಿಯುತ್ತೆ ಮೇಡಮ್. ಡೆಸ್ಟಿನಿ ಅಷ್ಟೇ ಮೇಡಮ್. ಇದೆಲ್ಲ ಯಾವ್ಯಾವ ಟೈಮಲ್ಲಿ ಏನೇನು ಬರಬೇಕು ಅಂತ ಇರುತ್ತೋ ಅದು ಬರುತ್ತೆ ಮೇಡಮ್. ನಮ್ಮ ಕೆಲಸ ಬರೀ ತಗೊಳ್ಳೋದಷ್ಟೇ, ಅದ್ರ ಜೊತೆ ಜಗಳ ಆಗೋದಲ್ಲ. ಸೊ ಆ ಥರ ಬಂದಿದೆ ಇದು. ಸೊ ಎಲ್ಲ ಯಾರ್ಯಾರು ರೈಟ್ ಕೊಟ್ಟಿದ್ದಾರೋ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಗುಡ್ ಎಕ್ಸ್ಪೀರಿಯನ್ಸ್. ಇವ್ರು ಆಲ್ರೆಡಿ ವಯಸ್ಸಾದವ್ರು ತಿರ್ಗಾ ಫ್ಲಾಶ್ ಬ್ಯಾಕ್ ಯಾಕೆ ಕರ್ಕೊಂಡು ಹೋಗೋದು? ನಿಮ್ ಬಾಸ್ ಬಗ್ಗೆ ಏನ್ ಹೇಳ್ತೀರಾ? One second, let me finish. Yes, please.
ನನಗೆ ನಾನು ಮೊದಲೇ ಹೇಳ್ದಂಗೆ ನಂದೊಂದು ಡ್ರೀಮ್ ಇತ್ತಲ್ಲ ಅದನ್ನ ಫುಲ್ಫಿಲ್ ಮಾಡೋಣ ಅಂತ ಹೇಳ್ತೀವಿ. ನೆಕ್ಸ್ಟ್ ಮಾಡೋಣ ಮೇಡಮ್, ಹೊಯ್ಸಳೇಶ್ವರ ಮಾಡೋಣ, HM ನಾಯಕ ಮಾಡೋಣ. HM ನಾಯಕ ಮಾಡೋಣ. ಇದನ್ನ ಜೋರಾಗಾದ್ರೆ ಖಂಡಿತವಾಗ್ಲೂ ನಾನು ಬುಕ್ಗಳನ್ನೆಲ್ಲ ತರಿಸಿ ಕೂಡ ನಾನು ಡಿಸ್ಕಸ್ ಮಾಡಿದ್ದೀವಿ. ನಾಟ್ಯ ರಾಣಿ ಶಕುಂತಲೆ ಅನ್ನೋದು ನಾನು ಕಾಲೇಜ್ ಡೇಸಲ್ಲಿ ಓದಿದ್ದೀನಿ. ಹೊಯ್ಸಳೇಶ್ವರ, ನಮ್ಮ ರುದ್ರಮೂರ್ತಿ ಶಾಸ್ತ್ರಿಗಳು ಹೊಯ್ಸಳೇಶ್ವರ ಅಂತ ಪುಸ್ತಕ ಬರ್ತಿದ್ದಾರೆ. ಅವರ ಶಾಸ್ತ್ರಿಗಳ ನೀವು ಓದಿ ಚಾಣಕ್ಯ ಅಂತ ಅದು ಬಹಳ ಚೆನ್ನಾಗಿದೆ. ತಾರಾಸು ಅವ್ರದ್ದು ಒಂದಷ್ಟು ಪುಸ್ತಕಗಳು, ಬ್ಯೂಟಿಫುಲ್ ಬುಕ್ಸ್ ಇದೆ. ನಮ್ಗೇನು ಅಂದರೆ ಆ ಸ್ಕೇಲಲ್ಲಿ ಮಾಡೋದಕ್ಕೆ ಇದೊಂದು ಹೆಜ್ಜೆ. ನಾವು ಫ್ಯಾಂಟಸಿ ಪ್ರೆಸೆಂಟ್ ಅದರಲ್ಲಿ ಇದೆಲ್ಲ ಚೆನ್ನಾಗಾದಾಗ ಆಸ್ ಎ ಆಕ್ಟರ್ ನೀವು 40 ನಿಮಿಷ ಗಣೇಶನ ನೋಡಿದ್ರೆ ನಾನು 2.5 ಗಂಟೆ ಮಾಡ್ಬೋದು. ಒಂದೇ ಸಲ 2.5 ಗಂಟೆ ತಂದುಬಿಟ್ರೆ ನೀವು ತಗೋತಾರೋ ಇಲ್ಲೋ ಅನ್ನೋ ಭಯ ಆಸ್ ಆಕ್ಟರ್ ಇರುತ್ತಲ್ಲ ನಮಗೆ. ಒಂದು 40 ನಿಮಿಷ ಚಾರು ಕೇಶ ಪಿನಾಕನ ಒಪ್ಕೊಂಡ್ರು, ಚೆನ್ನಾಗಿದೆ, ಚೆನ್ನಾಗಿ ಕಾಣಿಸ್ತವ್ರೆ, ಚೆನ್ನಾಗಿ ಮಾಡಿದ್ದಾರೆ ಹೋಲ್ ಟೀಮ್ ಆಗಿ ಅಂತ ಬಂದರೆ ನೆಕ್ಸ್ಟ್ ನಾನು ಬೇರೆ ಬೇರೆದು ಯಾವ್ದು ಬರುತ್ತೋ ಮಾತಾಡ್ಕೊಂಡು ಮಾಡ್ಬೋದು. ಕರೆಕ್ಟ್. ಸೊ ದಟ್ ವಾಸ್ ದ ಐಡಿಯಾ. ನಮ್ಮಲ್ಲಿ ಅದ್ಭುತ ಕಾದಂಬರಿಗಳಿದೆ. ಆ್ಯಂಡ್ ನಾವು ಪ್ರೊಡಕ್ಷನ್ ಹೌಸ್ ಅವರು ನಾವೊಬ್ರು ಕೂಡ ಬಹಳ ಮಾತಾಡ್ಕೊಂಡಿದ್ವಿ, ನೆಕ್ಸ್ಟ್ ಇದರದ್ದೇನೋ ಎತ್ಕೊಳ್ಳೋಣ ಅಂತ. ವಿಲ್ ಡು ಮೇಡಮ್, ವಿಲ್ ಡು. ಹೀರೋಯಿನ್ ಯಾವ ಥರ ಕ್ರಿಯೇಟ್ ಮಾಡೋಣ? ಅವರು ಮಹಾರಾಣಿ ಮೇಡಮ್, ಅವರು ಮಹಾರಾಣಿ. ಸರ್ ನಿಮ್ಮ ಮಗನ ಬಗ್ಗೆ ಅದು ಒಂದು ಪಾರ್ಟ್ ಆಫ್ ದ ಸಿನಿಮಾ ಬರುತ್ತೆ, ಒಂದು ಪಾರ್ಟ್ ಆಫ್ ದ ಸಿನಿಮಾ. ಸರ್ ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸರ್. ಬಟ್ ತುಂಬಾ ಈ ಮಂತ್ರವಾದಿ ನಾವು ಮೂವಿಲಿ ಹೆಂಗ್ ನೋಡಿದೀವೋ ಆ ತರ ಇದು ತೋರ್ಸಲ್ಲ. ಇದು ಬೇರೆ ತರ ಇದು ಕ್ರಿಯೇಟ್ ಮಾಡಿದ್ವಿ. ರೆಫರೆನ್ಸೇ ಇಲ್ಲ, ಈ ಕ್ಯಾರೆಕ್ಟರ್ಗೆ ರೆಫರೆನ್ಸೇ ಇಲ್ಲ. ನೀವು ಮೂವಿ ನೋಡಿದ್ರೆ ಇದಕ್ಕೆ ಮುಂಚೆ ಈ ತರ ಕ್ಯಾರೆಕ್ಟರ್ ಯಾವ ಮೂವಿ ಇಂಗ್ಲಿಷ್ ಮೂವಿ ಕೂಡ ನೋಡಿಲ್ಲ. ಆ ತರ ಒಂದು ಕ್ಯಾರೆಕ್ಟರ್ ಅವ್ರು ಕ್ರಿಯೇಟ್ ಮಾಡಿದ್ರು. ಮೇಡಮ್ ಅವರೆಲ್ಲ ಕೂತ್ಕೊಂಡು ಡೈಲಿ ಈ ಮೂವಿಲಿ ಹೆಂಗಂದ್ರೆ 4 ವೆದರ್ಸ್ ಚೇಂಜ್ ಆಗುತ್ತಲ್ವ, ಪನಿಗಾಲ, ಕುಳಿಗಾಲ, ಮಳೆಗಾಲ, ಬೇಯಿಗಾಲ ಎಲ್ಲರೂ ಮಾಡಿದೀವಿ. ಎಲ್ಲರೂ ಫುಲ್ ಚಳಿಯಿಂದ ಎಲ್ಲ ಅದು ಎಲ್ಲ ಕಾಲಕ್ಕೂ ಇದು ಮಾಡಿದ್ವಿ. ಈ ಕ್ಯಾರೆಕ್ಟರ್ ಇದು